ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿನ್ನ ಜೊತೆ ನನ್ನ ಕತೆ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ಅಂಜನ ಒಂದು ದೊಡ್ಡ ಡ್ರಾಮಾನೇ ಮಾಡ್ತಾಳೆ. ಭೂಮಿ ಒಡೆದ್ಲು ಅಂತ ನಾಟಕ ಆಡುತ್ತಾ ಫ್ಲವರ್ ವ್ಯಾಸನ್ನು ಕೆಳಗೆ ಹಾಕ್ತಾ, ಅಯ್ಯೋ ನನಗೇನು ಮಾಡಬೇಡ, ನಾನು ನಿನಗೆ ಏನು ಮಾಡಲಿಲ್ಲ, ನನ್ನನ್ನು ಬಿಟ್ಬಿಡು ಅಂತ ಜೋರಾಗಿ ಯಾರಾದರೂ ಬನ್ನಿ ಇಲ್ಲಿ ನೋಡಿ ನನಗೆ ಭೂಮಿ ಹೊಡಿತಿದ್ದಾಳೆ ಅಂತ ಕಿರಿಚ್ತಾ ಇರ್ತಾಳೆ. ಭೂಮಿ, ಸುಮ್ಮನೆ ಯಾಕೆ ನಾಟಕ ಮಾಡ್ತಿದ್ದೆ, ನಿನಗೆ ಗೊತ್ತು ತಾನೇ ನಾನು ಎಂತ ಮಾಡ್ತಿದ್ದೇನಂತ, ಯಾಕೆ ನನ್ನ ತಂಟೆಗೆ ಬರ್ತೀಯ ಅಂತೇಳಿ ರೇಗಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಎಲ್ಲರೂ ಬರ್ತಾರೆ. ದೇವಯ್ಯನ ಪಕ್ಕ ಓಡೋಗಿ, ನಾನು ಈ ಮನೆಯಲ್ಲಿ ಇರಲ್ಲ ಅಮ್ಮ, ನಾನು ಇಲ್ಲಿಂದ ಹೊರಟು ಹೋಗ್ತೇನೆ ಅಂತ ಹೇಳಿ ಹೊರಗೆ ಓಡಿ ಬರ್ತಾಳೆ. ಭೂಮಿ ಏನು ಮಾಡಲು ಆಗೋದಿಲ್ಲ. ಅಜಿತ್ಗೆ ಪೊಲೀಸ್ ಸ್ಟೇಷನ್ನಾಗೆ ವೆಲ್ಕಮ್ ಮಾಡ್ತಾರೆ. ಅಲ್ಲಿಯ ಪೊಲೀಸ್ ಹೇಳ್ತಾರೆ, ನಮಗೆ ನಿಮ್ಮ ಥರನೇ ಇನ್ಫ್ಲೂಯೆನ್ಸ್ ಬೇಕು, ನಿಮ್ಮ ಥರ ನಾವು ಸಹ ಆಗಬೇಕು, ನಿಮ್ಮ ಸಹಾಯ ಬೇಕು. ಆಗ ಅಜಿತ್ ಹೇಳ್ತಾನೆ, ಈ ಏರಿಯಾದ್ದು ಕ್ರಿಮಿನಲ್ ಫೈಲ್ ಏನಾದಿದ್ರೆ ಕೊಡಿ, ನನಗೆ ನೋಡಬೇಕು ಅಂತ ಹೇಳ್ತಾನೆ. ಅಂಜನ ಬಾಗಿಲ ಬಳಿ ಬರ್ತಿರ್ಬೇಕಾದ್ರೆ ಅವಳನ್ನು ದೇವಯ್ಯನೇ ತಡೆದು, ಯಾಕೆ ಈ ಥರ ಬೊಬ್ಬೆ ಆಡ್ತಿದ್ಯಾ, ಹೊರಗೆ ಓಡಲು ತಯಾರಾಗಿದ್ದೆ ಅಂತ ಹೇಳ್ಬೇಕಾದ್ರೆ, ನೋಡಿ ಅವಳಿದ್ದಲ್ಲ ಬ್ರಹ್ಮರಾಕ್ಷಸಿ, ನನಗೆ ಪರಿಚಿದ್ದಲ್ಲ, ನನ್ನ ಕುತ್ತಿಗೆಲ್ಲ ಹಿಡ್ದಿದ್ದಲ್ಲ ಅಂತ ಹೇಳ್ಬೇಕಾದ್ರೆ ಭೂಮಿ ಬಂದು, ಇಲ್ಲ ನೀವು ಯಾಕೆ ಸುಮ್ಮನೆ ಹೇಳ್ತಾ ಇದ್ದೀರಾ, ನಾನು ನಿಮಗೆ ಏನು ಮಾಡಿದ್ದೇನೆ ಅಂತ ಹೇಳ್ಬೇಕಾದ್ರೆ ದೇವಯ್ಯನೇ ಅವಳ ಕೈಯನ್ನು ನೋಡಿದಾಗ, ನೋಡಿ ಅತ್ತೆ ಏನು ಮಾಡಿದಾಳೆ ಅಂತ ಒಂದು ಸಲ ಬಂದು ನೋಡಿ, ಸುಮ್ಮನೆ ಯಾಕೆ ಈ ಥರ ನನ್ನ ಮೇಲೆ ಅಪವಾದನೆ ಮಾಡ್ತೀರಾ ಅಂತ ಭೂಮಿ ಕೇಳಬೇಕಾದ್ರೆ ಹೊರಗಿನಿಂದ ಶ್ರವಣ್ ಓಡಿ ಬಂದು ಭೂಮಿ ಅಂತ ಹೇಳಿ ಅವಳನ್ನು ವಿಚಾರಿಸಲು ಮುಂದಾಗ್ತಾನೆ. ಶ್ರವಣ್ ಯಾಕೆ ಈ ಥರ ಹೊಡೆದಿದ್ದೀಯ ಅಂತ ಕೇಳಬೇಕಾದ್ರೆ ಅಂಚನೆ ಹೇಳ್ತಾಳೆ, ನೋಡಿ ಈಗ ನನಗೇನೆ ಹೇಳ್ತಾಳೆ ಅವಳು, ನೀನೇ ಹೊಡ್ಕೊಂಡದ ಅಂತ. ಆದರೆ ಅವಳು ಹೊಡಿಬೇಕಾದ್ರೆ ಎಲ್ಲರೂ ಬಂದು ನೋಡಿದಾರೆ ಅಂತ ಹೇಳ್ಬೇಕಾದ್ರೆ ಸಂಗೀತ, ಇಲ್ಲ ನಾವೇನು ಅವಳು ಹೊಡೆದದ್ದು ನೋಡಲಿಲ್ಲ, ಆದರೆ ಭುಜ ಇಟ್ಕೊಂಡದ್ದು ನೋಡಿದ್ದೇವೆ ಅಂತ ಹೇಳ್ತಾಳೆ. ಅದಕ್ಕೆ ಶ್ರವಣು, ಅವಳು ಉಟ್ಕೊಳ್ಳಿಕ್ಕೆ ಏನು ಹುಚ್ಚ ಅಂತ ಹೇಳ್ಬೇಕಾದ್ರೆ ಭೂಮಿ ಹೇಳ್ತಾಳೆ, ಅವಳು ಗೊತ್ತಿಲ್ಲ ನನಗೆ ಹುಚ್ಚಿ ಥರನೇ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ನಮ್ಮ ಮನೆಯವರೇನಲ್ಲ, ಮೆಂಟಲ್ ಹಾಸ್ಪಿಟಲ್ ಥರ ಮಾಡಬೇಡ, ಏನಾದರೂ ಹೇಳಿದರೆ ನಿನ್ನ ಕೈಗೆ ಬರೆ ಹಾಕ್ತೇನೆ ಅಂತ ಗದರಿಸ್ತಾರೆ. ಸಂಗೀತನ ಹತ್ರ ಭೂಮಿ ಹೇಳ್ತಾಳೆ, ನೀವಾದರೂ ನಂಬಿ ಅತ್ತೆ, ನಾನು ಏನು ಮಾಡಲಿಲ್ಲ, ಅವರೇ ಕೈ ಹಿಡ್ದು ಪರ್ಚ್ಕೊಂಡದ್ದು, ನಾನು ಏನು ಮಾಡಲಿಲ್ಲ, ಅವರು ಸುಮ್ಮನೆ ಹೇಳ್ತಿದ್ದಾರೆ ಹೇಳ್ತಾಳೆ. ಅಪೇಕ್ಷೆ ಹೇಳ್ತಾಳೆ, ಅಂಜು ತುಂಬ ನೋಯ್ತಿದೆ ಅಂತ ಹೇಳ್ಬೇಕಾದ್ರೆ, ಹೌದು ತುಂಬ ನೋಯ್ತಿದೆ, ಅವಳು ನಿನಗೇನೆ ಹೊಡೆದಿದ್ದಲ್ಲ ಅಂತ ಹೇಳ್ಬೇಕಾದ್ರೆ, ಸುಮ್ಮನೆ ಬಾಯಿ ಮುಚ್ಕೊಂಡು ಇರು ಅಪೇಕ್ಷಾ ಅಂತ ಗದರಿಸ್ತಾಳೆ ಸಂಗೀತ ಅಂಜನನ ಹತ್ರ ಕೇಳ್ತಾಳೆ, ಅಂಜು ನೀನು ಯಾಕೆ ಭೂಮಿ ರೂಮಿಗೆ ಹೋದದ್ದು ಅಂತ ಹೇಳ್ಬೇಕಾದ್ರೆ, ನಾನು ರೂಮಿಗೆ ಹೋಗಲಿಲ್ಲ, ಅವಳ ರೂಮ್ ಪಕ್ಕ ಪಾಸ್ ಆದೆ ಅಷ್ಟೇ, ಅವಳು ಬಟ್ಟೆ ಮಾಡಿಸ್ತಿದ್ಲು, ನಾನು ಬರೀ ಹೇಗಿದ್ದೀಯ ಭೂಮಿ ಅಷ್ಟಕ್ಕೆ ಅವಳು ಈ ಥರ ಮಾಡಿಬಿಟ್ಟಿದ್ದಾಳೆ ಅಂತ ಸುಳ್ಳು ಹೇಳ್ತಾಳೆ. ಆದಷ್ಟು ಬೇಗ ಬಂದದ್ರಲ್ಲಿ ಆಯಿತು, ಇಲ್ಲದಿದ್ರು ನನ್ನನ್ನು ಏನು ಮಾಡ್ತಿದ್ಲು ಅಂತ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ಮುಚ್ಕೊಂಡಿರೋ ದೇವಯಾನಿ ಅಂಜನಿಗೆ ಸಮಾಧಾನ ಮಾಡ್ತಾಳೆ. ಹೇಳ್ತಾಳೆ, ನಾವು ಇಲ್ಲಿಂದ ಹೊರಟು ಬಿಡೋಣ ಅಮ್ಮ, ಇವಳು ಏನೇನೋ ಸುಮ್ಮನೆ ಹೇಳ್ತಿದ್ದಾಳೆ, ಮುಟ್ಲಿಲ್ಲ ಅಂತ ಹೇಳ್ತಾಳೆ, ನೀವು ಬರಬೇಕಾದ್ರೆ ಇವಳು ಏನು ಮಾಡ್ತಿದ್ಲು ಅಂತ ಹೇಳ್ಬೇಕಾದ್ರೆ ಅಜ್ಜಿ ಹೇಳ್ತಾಳೆ, ಭುಜ ಇಟ್ಕೊಂಡಿದ್ಲು ಅಂತ ಹೇಳ್ಬೇಕಾದ್ರೆ, ಹೌದು ನೀವು ನೋಡಿದ್ರಲ್ಲ, CCTV ಏನಾದರೂ ಇದ್ದಿದ್ರೆ ಅಲ್ಲಿ ಸಾಕ್ಷಿ ಸಿಕ್ತಿತ್ತು, ನಡಿಯಮ್ಮ ನಾವು ಹೋಗೋಣ ಅಂತ ಹೇಳ್ಬೇಕಾದ್ರೆ ಭೂಮಿ, ನೀವು ಯಾಕೆ ಈ ಥರ ಸುಳ್ಳು ಹೇಳ್ತಿದ್ದೀರಂತ ಕೈ ಮುಂದೆ ತಂದಾಗ ಶ್ರವಣ್ ಅವಳ ಕೈಯನ್ನು ಹಿಡಿದು, ಆಗ ಸಂಗೀತ ಹೇಳ್ತಾಳೆ, ನೀನು ಏನು ಮಾಡ್ತಿದ್ದೆ ಶ್ರವಣ್, ನೀನು ಏನು ಮಾಡಲು ಹೋಗಬೇಡ, ಅಜಿತ್ ಬರುವವರೆಗೂ ಸುಮ್ಮನೆ ಇರು, ಮತ್ತೆ ಏನಾದರೂ ನಿರ್ಧಾರ ತೆಗೆದುಕೊಳ್ಳು. ಆಗ ಅಂಜು ಹೇಳ್ತಾಳೆ, ನಾನು ಅಷ್ಟು ಹೊತ್ತು ಕಾಯಲ್ಲ, ನಾನು ಮತ್ತು ನನ್ನ ಅಮ್ಮ ಇಲ್ಲಿಂದ ಹೊರಡ್ತೇವೆ ಅಂತ ಹೇಳ್ಬೇಕಾದ್ರೆ ಶ್ರವಣ್ ಹೇಳ್ತಾನೆ, ನೀನು ಇಲ್ಲಿ ಹುಟ್ಟಿ ಆಡಿ ಬೆಳೆದವಳು, ನೀನು ಇಲ್ಲೇ ಇರಬೇಕು, ನನ್ನ ಮಗಳಿಗೆ ಈ ಥರ ಮಾಡಿದವಳು ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತೇಳಿ ಅವಳನ್ನು ಕೈಯಿಂದ ಎಳೆದುಕೊಂಡೋಗಿ ಹೊರಗೆ ಹಾಕ್ತಾನೆ. ಈತ ಎಷ್ಟೇ ಬೇಡ ಅಂತ ಹೇಳಿದ್ರು ಅವಳಿಗೆ ವಾರ್ನಿಂಗ್ ಮಾಡಿ ಬಾಗಿಲಾಕ್ತಾನೆ. ಪೊಲೀಸ್ ಸ್ಟೇಷನ್ನಲ್ಲಿ ಅಜಿತ್ ಫೈಲ್ ಚೆಕ್ ಮಾಡ್ತಾನೆ. ಹೇಳ್ತಾನೆ, ಈಗ ಊಟದ ಸಮಯವಾಗಿದೆ, ನೀವು ಊಟ ಮಾಡಿದ ನಂತರ ಚೆಕ್ ಮಾಡಿ ಅಂತ ಹೇಳ್ಬೇಕಾದ್ರೆ ಅಜಿತ್ ಆಯ್ತಂತ ಹೇಳ್ತಾನೆ. ನಂತರ ಭೂಮಿ ಯಾಕೆ ಇವತ್ತು ಕಾಲ್ ಮಾಡಲಿಲ್ಲ, ಇಷ್ಟೊತ್ತಲ್ಲಿ ಕಾಲ್ ಮಾಡಬೇಕಿತ್ತಲ್ಲ, ಯಾಕೆ ಮಾಡಲಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನಾನೇ ಕಾಲ್ ಮಾಡ್ತೇನೆ ಅಂತ ಕಾಲ್ ಮಾಡಲು ಮುಂದಾಗ್ತಾನೆ. ಇತ್ತ ದೇವಯಾನಿ, ಭೂಮಿ ಆ ಥರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಏನೋ ನಡೆದಿದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ದೇವಯಾನಿ ಅಂಜು ಹತ್ರ ಕೇಳ್ತಾಳೆ, ಏನಾಯಿತು ನೀನು ಸತ್ಯ ಇಲ್ಲ ಅಂತ ಹೇಳ್ಬೇಕಾದ್ರೆ, ಇಲ್ಲ ಅವಳು ನನ್ನನ್ನು ಮರ್ಡರ್ ಮಾಡಲಿಕ್ಕೆ ಮುಂದಾಗಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಭೂಮಿ ಅಂತ ಅವಳಲ್ಲ, ಅವಳು ಮೊಳದ ಥರ ಇದ್ದಾಳೆ,
ಬಡವರ ಕೋಪ ದವಡ ಮೇಲೆ ಅನ್ನುವ ಹಾಗೆ ಅವಳು ಈ ಥರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಸತ್ಯ ಹೇಳು ನೀನೇ ಮಾಡಿದ್ಯಾ ಏನಂತ ಹೇಳ್ಬೇಕಾದ್ರೆ ಅಪೇಕ್ಷೆ ಹೇಳ್ತಾಳೆ, ಅತ್ತೆ ಇದೆಲ್ಲ ಅಂಜುನ ಪ್ಲ್ಯಾನ್, ಭೂಮಿನ ಈ ಮನೆಯಿಂದ ಹೊರಗೆ ಕಳಿಸಲು ಈ ಥರ ಮಾಡಿದಾಳೆ ಅಂತ ಸ್ಮೈಲ್ ಕೊಡ್ತಾರೆ ಇಬ್ಬರು ಸಹ. ದೇವಯ್ಯನಿಗೆ ಶಾಕ್ ಆಗಿ ಎದ್ದು ನಿಂತು ಏನು ಮಾಡೋಕ್ಕೆ ಹೋಗಿದ್ದೆ ಅಂತ ಹೇಳ್ಬೇಕಾದ್ರೆ ಇನ್ನು ಮುಂದೆ ಭೂಮಿ ತಂಟೆ ನಮಗೆ ಇರಲ್ಲ ಅಂತ ಅಂಜು ಹೇಳ್ಬೇಕಾದ್ರೆ ಭೂಮಿ ಏನು ಮಾಡದೇ ಇರ್ಬೋದು, ಆದರೆ ಅಜಿತ್ ಸುಮ್ಮನೆ ಇರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅಪೇಕ್ಷಾ ಮನೆಯವರೆಲ್ಲ ನಮ್ಮ ಕಡೆ ಇರ್ತಾರಲ್ಲ ಅಂತ ಹೇಳ್ಬೇಕಾದ್ರೆ ಅಜಿತ್ ಇರಲ್ಲ ಅಂತ ಹೇಳ್ಬೇಕಾದ್ರೆ ಅಜಿತ್ ಇವಳ ಪರಿಸ್ಥಿತಿ ನೋಡಿ ಭೂಮಿಗೆ ಬೈಬೋದು ಅಂತ ಹೇಳ್ತಾಳೆ. ಆಗ ದೇವಯ್ಯನಿಗೆ ಇವರಿಗೆ ಯಾವ ರೀತಿ ಹೇಳುವುದಂತ ಗೊತ್ತಾಗೋದಿಲ್ಲ. ದೇವಯಾನಿ ಅಪೇಕ್ಷಳ ಹತ್ರ ಹೇಳ್ತಾಳೆ, ಆಯಿಂಟ್ಮೆಂಟ್ ತಗೊಂಡು ಬಾ ಅಂತ ಹೊರಗೆ ಕಳಿಸಿದಾಗ ದೇವಯ್ಯನ ಅಂಜು ಹತ್ರ ಹೇಳ್ತಾನೆ, ಆ ವಿಡಿಯೋ ಏನಾದರೂ ಇದ್ದೇ ಅಲ್ವೇ, ಏನಾದರೂ ಮಾಡಿದ್ರೆ ಅವಳು ಅಂತ ಹೇಳ್ಬೇಕಾದ್ರೆ ಆ ವಿಡಿಯೋ ಏನಿಲ್ಲ, ಅವಳು ಸುಳ್ಳು ಹೇಳಿ ನನಗೆ ಭಯಪಟ್ಟಿಸಿದ್ದಾಳೆ, ನಾನು ನಾಟಕ ಮಾಡಿ ಅವಳನ್ನು ಮನೆಯಿಂದ ಹೊರ ಹಾಕಿ ಅವಳಿಗೆ ಭಯಪಟ್ಟಿಸಿದ್ದೇನೆ ಅಂತ ಹೇಳ್ತಾಳೆ. ಆಗ ದೇವಯ್ಯನಿಗೆ ಖುಷಿಯಾಗುತ್ತೆ. ಸೂಕ್ಷ್ಮವನ್ನೆಲ್ಲ ನನ್ನ ಹತ್ರ ಹೇಳಿ ಮಾಡಬೇಕಂತ ನಿನಗೆ ಗೊತ್ತಾಗಲ್ವ ಅಂತ ಅಂಜುಗೆ ದೇವಯಾನಿ ಬುದ್ಧಿ ಮಾತು ಹೇಳ್ತಾಳೆ. ಆಯಿಂಟ್ಮೆಂಟ್ ಹಚ್ಚು ಅಂತ ಹೇಳಿದಾಗ ನನಗೆ ಆಯಿಂಟ್ಮೆಂಟ್ ಏನು ಬೇಡಮ್ಮ, ನಾನು ಆ ಭೂಮಿ ಮನೆ ಬಿಟ್ಟು ಹೋದ್ಲ ಅಂತ ನೋಡಿ ಬರ್ತೇನಂತ ಹೇಳಿ ನೋಡಲು ಬರ್ತಾಳೆ. ಇತ್ತ ಹೊರಗಡೆಯಿಂದ ಭೂಮಿ ಮೆಲ್ಲಗೆ ನಡೆದುಕೊಂಡು ಬಂದು ಅವಳ ಮದುವೆಯಾದ ದಿನವನ್ನು ನೆನಪು ಮಾಡ್ತಾ ಇರ್ತಾಳೆ. ಸಂಗೀತ ಶ್ರವಣ ಹತ್ರ ಹೇಳ್ತಾಳೆ, ಪ್ಲೀಸ್ ಶ್ರವಣ್ ಅವಳನ್ನು ಒಳಗೆ ಕರೆದುಕೊಂಡು ಬಾ ಅಂತ ಹೇಳ್ಬೇಕಾದ್ರೆ ನಾನು ಕರ್ಕೊಂಡು ಬರಲ್ಲ, ಆದರೆ ನೀನು ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಆಗ ಅವಳಿಗೆ ತುಂಬ ಖುಷಿಯಾಗಿ ಬಾಗಿಲು ತೆಗೆಯಲು ಮುಂದಾದಾಗ ಶ್ರವಣ ಹೇಳ್ತಾನೆ, ಅವಳು ಬಂದ ತಕ್ಷಣ ನಾನು ಒಂದು ಕ್ಷಣವೂ ಈ ಮನೆಯಲ್ಲಿ ಇರಲ್ಲ ಅಂತ ಅವಳನ್ನು ಕಟ್ಟಿ ಹಾಕಿದ ಹಾಗೆ ಮಾತಾಡ್ತಾನೆ. ನಂತರ ಅಂಜು ನಾಟಕವಾಗಿ ಬಂದು ಶ್ರವಣ ಪಕ್ಕ ಕೂತ್ಕೊಳ್ತಾಳೆ. ಆಗ ಶ್ರವಣ ಅವಳ ಹತ್ರ ಹೇಳ್ತಾಳೆ, ನೀನು ಎಷ್ಟು ಭಯಪಟ್ಟಿದ್ಯಲ್ವ ಕಂದ ಅಂತ ಸಮಾಧಾನ ಪಡಿಸ್ತಾನೆ. ಸಂಗೀತ ಶ್ರವಣ್ನ ಎಷ್ಟೇ ಸಮಾಧಾನ ಪಡಿಸಿದ್ರು ಅವನ ಮನಸ್ಸು ಕರಗಲೇ ಇಲ್ಲ. ಅವಳು ಹೇಳ್ತಾಳೆ, ಅವಳು ಅಜಿತ್ನ ಹೆಂಡತಿ ಅಂತ ಹೇಳ್ಬೇಕಾದ್ರೂ ಸಹ ಶ್ರವಣ್ನ ಮನಸ್ಸು ಕರಗೇ ಇಲ್ಲ. ಅವಳು ಹದ್ದು ನಮ್ಮ ಪಂಜರದಲ್ಲಿದ್ದ ಗಿಳಿಗೆ ಈ ಥರ ಮಾಡಿದ್ದಾಳೆ, ನಾನು ಕ್ಷಮೆ ಕೊಡುವುದೇ ಇಲ್ಲ ಅಂತ ಹೇಳ್ತಾನೆ. ಭೂಮಿ ಗೇಟ್ ಬಳಿ ಬಂದು ಮುಂದೆ ಇಡುವ ಕಾಲನ್ನು ಯೋಚನೆ ಮಾಡಿ ಹಿಂದೆ ಇಡ್ತಾಳೆ. ಸಂಗೀತ ಅವಳ ಅಮ್ಮನ ಹತ್ರ ಹೇಳ್ತಾಳೆ, ಅಮ್ಮ ನೀನು ದೊಡ್ಡವಳು ತಿಳಿದವಳು, ನೀನು ಅರ್ಥ ಮಾಡ್ಕೊ ಅಮ್ಮ, ಪ್ಲೀಸ್ ಅಮ್ಮ ನೀನು ಏನಾದರೂ ಮಾಡು ಅಂತ ಅವಳ ಹತ್ರ ಸಹ ಪರಿಪರಿಯಾಗಿ ಕೇಳ್ತಾಳೆ. ಭೂಮಿಗೆ ಅಜಿತ್ಗೆ ಕೊಟ್ಟ ಆಣೆ ನೆನಪಾಗುತ್ತೆ. ಇಲ್ಲ ನಾನು ಹೋಗಲ್ಲ, ನಾನು ಅಜಿತ್ ಸರ್ಗೆ ಆಣೆ ಮಾಡಿದ್ದೆ, ಅದು ಸಹ ನಾನು ನನ್ನ ತಾಳಿಗೆ ಆಣೆ ಮಾಡಿದ್ದೇನೆ, ಇಲ್ಲ ಏನೇ ಆದರೂ ನಾನು ಈ ಮನೆ ಬಿಟ್ಟು ಹೋಗಲ್ಲ ಅಂತ ನಿರ್ಧಾರ ತಗೊಳ್ತಾಳೆ. ಸಂಗೀತಕ್ಕೆ ಏನೂ ಆಗದೆ ತುಂಬ ಅಳ್ತಾ ರೂಮೊಳಗೆ ಬಂದು ಯೋಚನೆ ಮಾಡ್ತಾಳೆ. ಇತ್ತ ಭೂಮಿನೂ ಸಹ ಹೊರಗಡೆ ಏನು ಮಾಡುವುದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಸಂಗೀತ ಅಜಿತ್ಗೆ ಕಾಲ್ ಮಾಡಲು ತಯಾರಾದಾಗ ಅಜಿತ್ನ ತಂದೆ ಬಂದು, ನೀನೀಗ ಅವನಿಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡ, ನಿನ್ನ ಮಗ ಬಂದ ನಂತರ ಎಲ್ಲ ವಿಷಯವನ್ನು ಹೇಳು ಅಂತ ಹೇಳಿ ಅವಳ ಫೋನನ್ನು ತೆಗೆಳ್ತಾನೆ. ಸಂಗೀತಗೆ ಭೂಮಿಯ ಫೋನ್ ಸಿಗುತ್ತೆ. ನಾನು ಭೂಮಿ ಫೋನ್ ಕೊಟ್ಟು ಬರ್ತೇನೆ ಅಂತ ಹೇಳ್ಬೇಕಾದ್ರೆ ಶ್ರವಣ ಹೇಳ್ತಾನೆ, ಅವಳು ಬರಲ್ಲ ಅಂತ ಸ್ಮೈಲ್ ಕೊಡುತ್ತಾ ಹೇಳ್ತಾನೆ. ಅಷ್ಟೊತ್ತಿಗೆ ಸಂಗೀತ ಬಾಗಿಲು ತೆಗೆದು ಹೊರಗೆ ಹೋಗ್ಬೇಕಂತ ನೋಡಿದಾಗ ಭೂಮಿ ಹೊರಗಡೆ ಬಾಗಿಲು ಪಕ್ಕನೇ ಇರ್ತಾಳೆ. ಸಂಗೀತ ಅಲ್ಲಿಗೆ ಅವಳನ್ನು ನೋಡಿ ಖುಷಿಯಾಗುತ್ತೆ, ಮನೆಯವರಿಗೆಲ್ಲ ನೋಡಿ ಶಾಕ್ ಆಗುತ್ತೆ. ಸಂಗೀತ ಹೇಳ್ತಾಳೆ, ನೀನು ಇಷ್ಟೊತ್ತಿಗೆ ಹೋಗಿರ್ಬೋದಂತ ಅಂದ್ಕೊಂಡಿದ್ದೆ, ಇಲ್ಲೇ ಇದ್ದೀಯಲ್ಲ, ನನಗೆ ತುಂಬ ಖುಷಿಯಾಯಿತು, ಒಳಗೆ ಬಾ ಭೂಮಿ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾಳೆ, ಎಂಥ ಬಂಡ ಜೀವವೋ, ಇನ್ನೂ ಹೋಗಲಿಲ್ಲ ಅಲ್ವಾ, ಸ್ವಲ್ಪ ನಾಚಿಕೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಶ್ರವಣ್ ಹೇಳ್ತಾನೆ, ಅವಳು ಅಂದ್ಕೊಂಡಿದ್ದಾಳೆ ನಾವು ಹೋಗಿ ಅವಳನ್ನು ಕರ್ಕೊಂಡು ಬರ್ತೇವೆ ಅಂತ, ಹಾಗಾಗಿ ಇಲ್ಲೇ ಇದ್ದಾಳೆ, ಅವಳಿಗೆ ಸ್ವಲ್ಪ ಸಹ ನಾಚಿಕೆ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ನಮ್ಮ ಅಂಜುನ ಕೊಲೆ ಮಾಡಕ್ಕೆ ಬಂದಿದ್ಯಾ ಅಂತ ಶ್ರವಣ್ ಕೇಳ್ತಾನೆ. ಈ ಭೂಮಿ ಹೇಳ್ತಾಳೆ, ಸತ್ಯ ಹೊಸಲು ದಾಟುದ್ರ ಒಳಗೆ ಸುಳ್ಳು ಹೊಲದಲ್ಲಿ ಉಳುಮೆ ಮಾಡ್ತಿತ್ತಂತೆ, ನೀವೆಲ್ಲರೂ ಸುಳ್ಳುನ ಸತ್ಯ ಅಂತ ನಂಬಿದ್ದೀರಿ. ಭೂಮಿ ಹೇಳಿದಾಗ ಅಂಜು ಹೇಳ್ತಾಳೆ, ಹಾಗಾದರೆ ನಾನು ಸುಳ್ಳು ಹೇಳ್ತಿದ್ದೇನಂತನ, ಈ ಗಾಯ ಎಲ್ಲ ನಾನೇ ಮಾಡಿದ್ದ ಅಂತ ಹೇಳ್ತಾಳೆ. ಅದಕ್ಕೆ ಶ್ರವಣ್, ಸುಮ್ಮನಿರು ಕಂದ, ಇವಳು ಹೇಳಿದಲ್ಲ ನಾವೇಕೆ ನಂಬ್ತೇವೆ ಅಂತ ಹೇಳ್ತಾನೆ. ಹುಡುಗಿ, ಯಾಕೆ ಇಲ್ಲೇ ಇದ್ದೀಯ, ಹೋಗು ನಮ್ಮ ಮನೆ ಬಿಟ್ಟು, ಎಷ್ಟು ಸಲ ನಿನಗೆ ಹೇಳುವುದಂತ ಹೇಳ್ಬೇಕಾದ್ರೆ ನಾನು ಹೋಗೋದಿಲ್ಲ, ಯಾಕೆಂದರೆ ನಾನು ಅಜಿತ್ ಅವರಿಗೆ ಮಾತು ಕೊಟ್ಟಿದ್ದೇನೆ, ನನ್ನ ಗಂಡ ನನ್ನನ್ನು
ಹೋಗು ಅಂತ ಹೇಳಿದರೆ ಮಾತ್ರ ಹೋಗ್ತೇನೆ, ನೀವು ಹೇಳಿದ ತಕ್ಷಣ ನಾನು ಹೋಗುವುದಿಲ್ಲ ಅಂತ ಹೇಳ್ತಾಳೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.